ನಮಸ್ಕಾರ. ಈಗ ಸಾಯಂಕಾಲ 7:30 ಆಗೈತಿ. ಚಪಾತಿಗೆ ಒಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಏನು ಪಲ್ಯ ಅಂದರೆ ಹೆಸರು ಬೇಳೆ ಪಾಲಕ್ ಹಾಕಿ ಕಡಲೆಬೇಳೆ ಹಾಕಿ ಮಾಡೋ ಅಂಥದ್ದು. ನಾನು ಮಧ್ಯಾಹ್ನ ನೆನೆ ಹಾಕಿದ್ದೀನಿ ಕಡಲೆಬೇಳೆ ಮತ್ತು ಹೆಸರು ಬೇಳೆನ 1 ಅವರ್ ನೆನೆಸಿದ್ರೆ ಸಾಕಲ್ಲ, ಅವು ಬೇಗ ನೆನೀತಾವು. ಹಾಗಾಗಿ ಆ ಒಂದು ರೆಸಿಪಿನ ಮಾಡ್ತಾ ಇದ್ದೆ. ಅದನ್ನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ, ಅದನ್ನು ಹೆಂಗೆ ಮಾಡೋದು ಅಂತ ಪ್ರತಿಯೊಂದು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ. ನೋಡಿರಿ, ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಮನ್ಯಾಗ. ಚಪಾತಿಗೆ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು. ಈಗ ಬೇಸಿಗೆ ಕಾಲ ಶುರುವಾತಲ್ಲ, ಹೆಸರು ಬೇಳೆ ತಂಪು, ಜಾಸ್ತಿ ಹೆಸರು ಬೇಳೆನ ಬಳಸ್ತೀನಿ ನಾನು. ಇಪ್ಪಟ್ಟು ಸಾಂಬಾರಿಗೆ ಹೆಚ್ಚಾಗಿ ನಾನು ಹೆಸರು ಬೇಳೆನ ಹಾಕ್ತೀನಿ, ತೊಗರಿಬೇಳೆ ಜೊತೆಗೆ ಹಾಕಿರ್ತೀನಿ. ಈಗ ಒಂದು ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಾಕತ್ತಿದ್ದೆ, ಅದನ್ನು ನಿಮಗೆ ತೋರಿಸೋಣ. ನಮಗೆ ಊಟಕ್ಕೆ ಆಗ್ತತಿ, ನಿಮ್ಗೆ ತೋರಿಸ್ದಂಗೆ ಆಕತಿ ಅಂತೇಳಿ ನಾನು ಅದನ್ನು ಈಗ ಮಾಡ್ತಾ ಇದ್ದೀನಿ. ಬರ್ರಿ, ಏನೇನು ಹಾಕೋದು, ಹೆಂಗೆ ಏನು ಅಂತ ನಾನು ಅದನ್ನು ತೋರಿಸ್ತೀನಿ. ನಾನು ನಿಮಗೆ ರೆಸಿಪಿನ ಪೂರ್ತಿಯಾಗಿ ನೋಡಿರಿ, ನೀವು ಕೂಡ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ. ಓಕೆ, ಬರ್ರಿ ಈಗ ಈ ಒಂದು ಪಲ್ಯ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ. ನೋಡ್ರಿ, ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡೇನಿ. ಕುಕ್ಕರ್ನಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡನೀಗ. ಗ್ಯಾಸ್ ಹಚ್ಚಿಲ್ಲ ಇನ್ನು. ಈಗ ಏನೆಲ್ಲ ತಗೊಂಡನಿ ಅನ್ನೋದನ್ನು ತೋರಿಸ್ತೀನಿ. ಒಂದು ಅರ್ಧ ಬೌಲ್ನಷ್ಟು ಹೆಸರುಬೇಳೆ ತಂಪಲ್ಲ, ಹಾಗಾಗಿ ಹೆಸರುಬೇಳೆ ತೊಗೊಂಡನಿ. ಒಂದು ಕಡಲೆಬೇಳೆ, ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆ, ಅರ್ಧ ಬೌಲು ಹೆಸರುಬೇಳೆ. ಇದು ಪಾಲಕ್, ಒಂದು ಬೌಲಷ್ಟು ಪಾಲಕ್ ಸೊಪ್ಪು ತಗೊಂಡನಿ. ಮತ್ತು ಈ ಮಸಾಲೆ ಪೌಡ್ರ್ ಅಂದರೆ ಮನೆಯಲ್ಲೇ ಮಾಡಿರುವಂಥ 1 ಟೀ ಸ್ಪೂನಷ್ಟು ಸಾಂಬಾರು ಪುಡಿ, 1.5 ಟೀ ಸ್ಪೂನು ಖಾರ ಪುಡಿ, ಮತ್ತಿದು ಕೊತ್ತಂಬರಿ ಪುಡಿ, ಹುರಿದು ಪುಡಿ ಮಾಡಿರುವಂಥ ಕೊತ್ತಂಬರಿ ಪುಡಿ 1 ಟೀ ಸ್ಪೂನು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1 ಟೊಮೆಟೊ ಹಣ್ಣು, ಅರ್ಧ ಆಲೂಗಡ್ಡೆ, ಒಂದು ಅರ್ಧ ಕ್ಯಾರೆಟ್, ಒಂದು ಸಣ್ಣದು ಒಂದು ಈರುಳ್ಳಿ, ಇಷ್ಟು ತೊಗೊಂಡಿನಿ. ಈಗ ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕ್ತೀನಿ ರೀ. ಮತ್ತೇನು ತಗೊಂಡನಿ ಅಂದ್ರೆ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟು ತಗೊಂಡನಿ. ಈಗ ಹೆಂಗೆ ಮಾಡೋದು ಅಂತ ನೋಡೋಣ. ನೋಡ್ರಿ, ಈಗ ಎಣ್ಣೆ ಕಾದತ್ತಿ. ಈಗ ಫಸ್ಟಿಗೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಇದೇನಿದೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ. ಟೊಮೆಟೊ ಹಣ್ಣು ಭಾಳ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಟೊಮೆಟೊ ಹಣ್ಣನ್ನು ನೀವು ಜಾಸ್ತಿ ಟೊಮೆಟೊ ಹಣ್ಣನ್ನು ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು. ಈಗ ಸ್ವಲ್ಪ ಹಿಂಗೆ ಹಾಕ್ತೀನಿ. ಅದು ಖಾಲಿ ಆಗೋ ಸಮಯಕ್ಕೆ ಒಂದು ಸ್ವಲ್ಪ ಐತಿ. ಈಗ ಕ್ಯಾರೆಟು ಮತ್ತು ಆಲೂಗಡ್ಡೆ ಹಾಕ್ತೀನಿ. ಕ್ಯಾರೆಟು ಆಲೂಗಡ್ಡೆ ಹಾಕಿ ಈಗ ನೆನೆಸಿರೋಂಥ ಹೆಸರುಬೇಳೆ ಹಾಕ್ತೀನಿ. ಹೆಸರುಬೇಳೆ ಮತ್ತು ಕಡಲೆಬೇಳೆ, 1 ಬೌಲ್ ಕಡಲೆಬೇಳೆ ಇಟ್ಕೊಂಡಿದ್ಮೇಲೆ ಕಡಲೆಬೇಳೆ ಹಾಕ್ತೀನಿ. ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಕಡಲೆಬೇಳೆ, ಹೆಸರುಬೇಳೆ ಎಲ್ಲ. ಈಗ ಸ್ವಚ್ಛಾಗಿ ತೊಳೆದಿಟ್ಕೊಂಡ್ರಂತ ಇದನ್ನು ಹಾಕ್ತೀನಿ. ಇದು ಪಾಲಕ್ ಸೊಪ್ಪು. ಈಗ ಇದಕ್ಕೆ ನೀರು, ಇದು ಮುಳುಗೋ ಅಷ್ಟಷ್ಟು ನೀರು ಹಾಕ್ತೀನಿ, ಭಾಳ ಹಾಕಲ್ಲ. ನೋಡಿ, ಇಷ್ಟು ನೀರು. ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆ ಪೌಡ್ರು, ಇದನ್ನೆಲ್ಲ ಈಗ ಇದಕ್ಕೆ ಹಾಕ್ತೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿರಿ, ಚೆನ್ನಾಗಿ ಮಿಕ್ಸ್ ಆಗ್ತಿದ್ದು. ಹೆಸರುಬೇಳೆ ತಂಪು, ಕಡಲೆಬೇಳೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ
2ರಿಂದ 3 ವಿಸಲ್ನ ಇದನ್ನು ಕೂಗಿಸ್ಬೇಕು. ಆಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಮತ್ತೊಂದು ಸಲ ಅದನ್ನು ಕುದಿಸ್ಬೇಕು. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ ಈ ಒಂದು ಪಲ್ಯ ರೆಸಿಪಿ. ಅದು ನೀರು ಮುಳುಗೋಷ್ಟು ಮಾತ್ರ ನೀರು ಹಾಕಬೇಕು. ಜಾಸ್ತಿ ಹಾಕಿದರೆ ನೀರು ಆಕತಿ, ಕಡಿಮೆ ಹಾಕಿದರೆ ಕಡಲೆಬೇಳೆ ಅಷ್ಟು ಬೇಯೋದಿಲ್ಲ, ಅದು ಹೊಂದಾಣಿಕೆ ಆಗೋದಿಲ್ಲ. ಅದು ಮುಳುಗೋಷ್ಟು ನೀರು ಹಾಕಿದರೆ ಮಾತ್ರ ಈ ಒಂದು ಕನ್ಸಿಸ್ಟೆನ್ಸಿ ಬರ್ತೈತಿ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಬೇಕಾದರೂ ನೀವು ತಿನ್ಬೋದು. ಚಪಾತಿಗಂತೂ ಹೇಳಿ ಮಾಡಿಸಿದಂಥ ಪಲ್ಯ ಅಂತಲೇ ಹೇಳ್ಬೋದು. ನೀವು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಒಂದು ಸಲ ಖಂಡಿತ ಟ್ರೈ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.